ನಮಸ್ಕಾರ ಜಕ್ಲಿ ಫಾರ್ಮ್ಸ್ ಕಡೆಯಿಂದ ಇವತ್ತೇನು ಟಾಪಿಕ್ ಅಂದ್ರೆ ಈ ಕೋಳಿ ಮರಿಗಳಿಗೆ ಚಳಿಗಾಲಕ್ಕೆ ಶೀತ ನೆಗಡಿ ಆದಾಗ ನೀವು ಅವಕ್ಕೇನೋ ಔಷಧ ಉಪಚಾರ ಡಿಕಷನ್ ಮಾಡಿ ಹಾಕಲಿಲ್ಲ ಅಂದ್ರೆ ಈ ಥರ ಮೂಗೊಳಗೆ ಕಣ್ಣೊಳಗಿಂದ ನೀರು ಸೋರಿ ಈ ಥರ ಕಣ್ಣು ಬ್ಲಾಕ್ ಆಗುತ್ತೆ. ಇದಕ್ಕೆ ಕೊರೈಜಾ ಅಂತಾರೆ. ಈ ಥರ ಆದಂಥ ಕೋಳಿಗಳ ಮರಿಗಳನ್ನ ಯಾವ ಥರ ರಿಕವರಿ ಮಾಡ್ಬೇಕನ್ನೋದು ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗಬೇಡಿ, ಫುಲ್ ವಿಡಿಯೋ ನೋಡಿ. ಹಾಗೆ ನಮ್ಮ ಜಕ್ಲಿ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಕೊರೈಜದ್ದು ರೋಗದ ಲಕ್ಷಣ ಯಾವ ಥರ ಇರ್ತಾವೆ ಅಂದ್ರೆ, ಫಸ್ಟ್ ನೀವು ಈ ಚಳಿಗಾಲಕ್ಕೆ ಮಳೆಗಾಲಕ್ಕೆ ಶೀತ ಕಾಮನ್ನಾಗಿ ಕೋಳಿ ಮರಿಗಳಿಗೆ ಆಗ್ತಾ ಇರ್ತೈತಿ. ನೀವು ಆದಾಗ ಫಸ್ಟ್ ಡಿಕಾಷನ್ ಮಾಡಿ ಹಾಕ್ತೀರಿ, ಆಮೇಲೆ ಟೆಟ್ರಾಸೈಕ್ಲಿನ್ ಪುಡಿ ಹಾಕ್ತೀರಿ. ಅವಾಗೆಲ್ಲ 80 to 90% ರಿಕವರಿ ಆಕಾವೆ. ಇನ್ನೂ ಒಂದು 5 to 10% ರಿಕವರಿ ಆಗಲ್ಲ. ಆ ಥರ ಕೋಳಿಗಳು ಏನಾಗ್ತಾವೆ, ಫಸ್ಟ್ ಈ ಕೋಳಿಗೆ ಕಣ್ಣೊಳಗೆ ಮೂಗೊಳಗೆ ನೀರು ಸೋರಕ್ಕೆ ಹತ್ಬಿಡ್ತೈತಿ. ಈ ಥರ ಕಣ್ಣೊಳಗೆ ನೀರು ಸೋರಕತ್ತಾಗ ನೀವು ಅಬ್ಸರ್ವೇಷನ್ ಮಾಡಿ ಇದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕು. ನೀವು ಟ್ರೀಟ್ಮೆಂಟ್ ಮಾಡಲಿಲ್ಲ ಅಂದ್ರೆ ಈ ಥರ ಕಣ್ಣು ಬ್ಲಾಕ್ ಆಗಿಬಿಡ್ತೈತಿ, ಕಣ್ಣು ಊದ್ಕೊಂಡು ಬಿಡ್ತೈತಿ, ಇದ್ರೊಳಗೆ ಪಿಚ್ಕಿ ಟೈಪ್ ತುಂಬ್ಕೊಂಡ್ಬಿಡ್ತೈತಿ. ಇದು ಕಣ್ಣು ಕಾಣಲಾರ್ದನ ಒಂದಂತೇಳಿ ಕುಂದ್ರಕ್ಕೆ ಹತ್ಬಿಡ್ತೈತಿ. ಆವಾಗ ಈ ಕೋಳಿ ಆಹಾರ ನೀರೂ ಸರಿಯಾಗಿ ತಿನ್ನೋದಿಲ್ಲ, ರೆಕ್ಕೆ ಎಳೆ ಬಿಟ್ಕೊಂಡು ಕುಂದಿರ್ತೈತಿ, ಒಳ್ಳೆ ಬಾಡಿ ವೇಟ್ ಕಮ್ಮಿ ಆಗ್ತೈತಿ. ಈ ಥರ ರೋಗದ ಲಕ್ಷಣಗಳು ಇರ್ತಾವೆ. ಈ ಥರ ನೀವು ಆದ್ಗೂಡ್ಲೆ ಒಂದು 3 to 4 ದಿವಸದೊಳಗೆ ನೀವು ಇದನ್ನು ನೋಡಿ ಔಷಧೋಪಚಾರ ಮಾಡಿದ್ರೆ ಈ ಕೋಳಿ ಬದುಕ್ತೈತಿ, ಹೊಳ್ಳಿ ಈ ಕಣ್ಣು ಕಾಣ್ತೈತಿ. ನೀವು ಕೇರ್ಲೆಸ್ ಮಾಡಿದ್ರಿ, ನಾಳೆ ಮಾಡಿದ್ರತ್ ಅಂತ ಬಿಟ್ರಿ ಅಂದ್ರೆ ಈ ಕೋಳಿದು ಈ ಕಣ್ಣ ಕಾಣಲಾರ್ದಂಗೆ ಆಗಿಬಿಡ್ತೈತಿ. ಇದು ನೀವು ಯಾವುದೇ ಔಷಧ ಹಾಕಿದ್ರು ಈ ಕಣ್ಣು ಕಾಣೋದಿಲ್ಲ. ಈ ಕೋಳಿದು ಇದು ಒಂದೇ ಕಣ್ಣು ಕಾಣಕತ್ಬಿಡ್ತೈತಿ. ಈ ಥರ ಆದಾಗ ಯಾವ ಥರ ಇದನ್ನು ರಿಕವರಿ ಮಾಡಬೇಕು, ಇದಕ್ಕೆ ಏನೇನು ಔಷಧ ಬೇಕಾಗುತ್ತನ್ನ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ಇದಕ್ಕೆ ಏನು ಬೇಕಾಗತ್ತಂದ್ರೆ ಸ್ವಲ್ಪ ಉಗುರು ಬೆಚ್ಚನ್ನೇ ನೀರು ಬೇಕಾಗತ್ತೆ. ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು, ಭಾಳ ಜಾಸ್ತಿನೂ ಇರಬಾರ್ದು. ಇದಕ್ಕೊಂದು ಸ್ವಲ್ಪ ಉಗುರು ಬೆಚ್ಚ ನೀರಿಗೆ ಲೈಟಾಗಿ ಉಪ್ಪು ಹಾಕ್ಕೋಬೇಕು. ಈ ಉಪ್ಪನ್ನು ಹಾಕ್ಕೊಂಡು ಬಿಸಿನೀರೊಳಗೆ ಉಪ್ಪು ಹಾಕಿರ್ತಿರಲ್ಲ, ಈ ನೀರಿಂದ ಈ ಕೋಳಿ ಕಣ್ಣನ್ನು ವಾಶ್ ಮಾಡ್ಕೋಬೇಕು. ಈ ಟೈಪ್ ಕೋಳಿ ಕಣ್ಣು ಮೂಗು ಈ ಥರ ವಾಶ್ ಮಾಡ್ಕೊಂಡ್ರೆ ಇದ್ರದ್ದು ಹೊಲಸು ಬರ್ತೈತಿ. ಈ ಟೈಪ್ ಬಂದಾಗ ಇದು ಬಂದು ಆಕಳದು ಪೆಂಡಸ್ಟಿಮ್ ಮಲಮ್. ಇದನ್ನು ಆಕಳ ಕೆಚ್ಚಲು ಬಂದಾಗ ಯೂಸ್ ಮಾಡ್ತಾರೆ. ಇದನ್ನು ನಾವು ಯಾಕೆ ಹಾಕ್ತೀವಿ ಅಂದ್ರೆ, ಇದನ್ನು ಕಣ್ಣೊಳಗೆ ಹಾಕೋದ್ರಿಂದ ಒಳಗಡೆ ಇದ್ದಂಥ ಪಿಚ್ಗಿ ಏನಿರ್ತೈತಿ ಹೊಲಸು ಕಣ್ಣಿನ ಪಿಚ್ ಬಂದಂಗೆ ಬರ್ತೈತಿ. ಇದನ್ನು ಹಾಕೋದ್ರಿಂದ ಇದು ಒಳಗಡೆ ಹೋಗಿ ಇದೆಲ್ಲ ಗಟ್ಟಿಯಾಗಿ ಬ್ಲಾಕ್ ಆಗಿಬಿಟ್ಟಿರ್ತೈತಿ. ಇದು ಮೂಗ್ನಿಂದ ಬರಬೇಕು, ಕಣ್ಣೊಳಗೆ ಬರಬೇಕು. ಇದರೊಳಗೆ ಬೇರೆ ಯಾವ ಕಡೆಯೂ ಬರೋಕ್ಕೆ ಜಾಗ ಇರಲ್ಲ. ಹಾಗಾಗಿ ಸಲೀಸಾಗಿ ಸ್ಮೂತಾಗಿ ಬರಲಿ ಅನ್ನೋ ಕಾರಣಕ್ಕೆ ಇದನ್ನು ಪೆಂಡಸ್ಟಿಮ್ ಮಲಮ್ ಹಾಕ್ತೀವಿ. ಇದನ್ನು ಹಾಕ್ಕೋಬೋದು. ನೀವು ಈಗ ಐ ಡ್ರಾಪ್ಸನ್ನು ಬರ್ತೈತಿ, ಐ ಡ್ರಾಪ್ಸನ್ನು ಹಾಕ್ಕೋಬೋದು. ಇದು ಬಂದು ಮೆರಿಕ್ವೀನ್ ಅಂತಂದು. ಇದನ್ನು ದೊಡ್ಡ ಕೋಳಿ ಇತ್ತಂದ್ರೆ 1 kg ಮ್ಯಾಗ ಕೋಳಿ ಇತ್ತು ಅಂದ್ರೆ ಇದನ್ನು 0.2 ml ಹಾಕ್ಕೋಬೇಕು. ಇದು ಬಂದು 0.2 ml ಡೈರೆಕ್ಟ್ ಬಾಯಿ ಒಳಗೆ ಹಾಕ್ಕೋಬೇಕು. ಅಂದ್ರೆ ನಿಮ್ಗೆ ಒಂದು 3 ದಿವಸದೊಳಗೆ ರಿಕವರಿ ಆಗಿಬಿಡ್ತೈತಿ. ಹೊಳ್ಳಿ ಬಂದು 0.1 ml ವಿಮ್ರಾಲ್ ಹಾಕ್ಕೋಬೇಕು. ಇದು ವಿಮ್ರಾಲ್, ಇದನ್ನು 0.1 ml ಹಾಕ್ಕೋಬೇಕು. ಈ ಟೈಪು ನೀವು ಒಂದು 3 ದಿವಸ ಮಾಡಿಬಿಟ್ರೆ 3 ದಿವಸದೊಳಗೆ ರಿಕವರಿ ಆಗುತ್ತೆ. ನೀವು ಯಾವ ಥರ ಬಿಡಲಿ ಇದನ್ನು ಈ ಥರ ಮಾಡಲಿಲ್ಲ ಅಂದ್ರೆ ಈ ಕಣ್ಣ ಬ್ಲಾಕ್ ಆಗಿಬಿಡ್ತೈತಿ. ಇದು ರಿಕವರಿ ಆಗೋದಿಲ್ಲ, ಈ ಕಣ್ಣ ಕಾಣಲಾರ್ದಂಗೆ ಆಗಿಬಿಡ್ತೈತಿ. ಆಗಲ್ಲಿ ನೋಡಿದ್ರಲ್ಲ, ಆ ಕೋಳಿಗೆ ಈಗ ಜಸ್ಟ್ 1 ದಿವಸದಿಂದ ಆಗಾಕತ್ತೈತಿ. ಇದು ಬಂದು ಒಂದು 2 ದಿವಸ 3 ದಿವಸ ಆಯ್ತು ನಾವು ರಿಕವರಿ ಮಾಡೋಕತ್ತ. ಈಗಿದು ಈ ಟೈಪ್ ದಿನಾನೂ ಪಿಚ್ಕಿ ಬರ್ತೈತಿ. ಇದು ಎಷ್ಟು ದೌಡ್ ಬರ್ತೈತಿ ಅಷ್ಟು ದೌಡ್ ನಿಮಗೆ ರಿಕವರಿ ಆಗುತ್ತೆ. ಆ ಕೋಳಿದು ಈಗ ಸ್ಟಾರ್ಟಿಂಗ್ ಆಗಾಕತ್ತೈತಿ. ಕಣ್ಣೊಳಗೆ ನೀರಿನಿಂದ ಸೋರಿ ಈಗ ಕಣ್ಣು ಬ್ಲಾಕ್ ಆಗಕತ್ತೈತಿ. ಇನ್ನೂ ಅದು ಈ ಭಾಗ ಎಲ್ಲ ಗಟ್ಟಿ ಐತಿ, ಅದು ಇನ್ನೂ ಸ್ಮೂತಾಗಿ ಪಿಚ್ಕಿ ಹೊರಗೆ ಬಂದಿಲ್ಲ. ಇನ್ನೂ ಒಂದು 2-3 ದಿವ್ಸಕ್ಕೆ ಅದು ಹೊರಗೆ ಬರ್ತಾ. ಇದೀಗ ಒಂದು ಆಲ್ರೆಡಿ 2 ದಿನ 3 ದಿನ ಆಯ್ತು ನಾವು ಔಷಧ ಟ್ರೀಟ್ಮೆಂಟ್ ಮಾಡೋಕತ್ತ. ಈಗ ನಾಳೆ ನಾಡ್ದ 2 ದಿವಸದೊಳಗೆ ರಿಕವರಿ ಆಗುತ್ತೆ. ನೋಡಿರಿ ಇದು ಪಿಚ್ಕಿ ಯಾವ ಥರ ಬರ್ತಂದ್ರೆ ಇದನ್ನೆಲ್ಲ ವಾಶ್ ಮಾಡ್ಕೋಬೇಕು. ಇದು ಬಿಸಿನೀರೊಳಗೆ ಉಪ್ಪು ಹಾಕ್ಕೊಂಡು ಈ ಟೈಪ್ ವಾಶ್ ಮಾಡ್ಕೋಬೇಕು. ಇಲ್ಲಿ ನೋಡಿರಿ ಈ ಟೈಪು ಬರ್ತಾ. ಇದನ್ನು ಕಣ್ಣು ಒಳಗೆ ಈ ಥರ ಬ್ಲಾಕ್ ಆಗಿರ್ತೈತಿ. ಇದನ್ನು ನಾವು ಉಪ್ಪು ನೀರಿಂದ ವಾಶ್ ಮಾಡ್ಕೊಂಡು ಈ ಥರ ವಾಶ್ ಮಾಡಿದ್ರೆ ಬರ್ತೈತಿ. ಈಗ ನೋಡಿರಿ ಈ ಕೋಳಿದು ಕಣ್ಣು ಕಾಣಕತ್ತೈತಿ. ಬಟ್ ನೀವು ಒಂದು 2-3 ದಿವಸದೊಳಗೆ ಮಾಡಿದ್ರೆ ರಿಕವರಿ ಆಗ್ತಾವೆ. ಬಟ್ ನೀವು ಬಿಟ್ರಿ ಅಂದ್ರೆ ಈ ಕಣ್ಣು ಬ್ಲಾಕ್ ಆಗಿಬಿಡುತ್ತೆ. ಈ ಕಣ್ಣು ಗುಡ್ಡಿ ಏನೈತಿ ಒಂದೊಂದು ಸತಿ ಹೊರಗೆ ಬಂದುಬಿಡ್ತೈತಿ. ಈಗ ಅದಕ್ಕೇನು ಮಾಡಿದ್ವಿ ಅದ ಟ್ರೀಟ್ಮೆಂಟ. ಈ ಪೆಂಡಸ್ಟಿಮ್ ಮಲಾಮು ಹೊಳ್ಳಿ ಬಂದು ಇದು ಕೋಳಿ ಬಂದು ಮರಿ. ಇದು
ಹುಂಜ ಇದಕ್ಕೆ 2 ml ಹಾಕಂಗಿಲ್ಲ, ಇದಕ್ಕೆ 0.1 ml ಹಾಕ್ತೀವಿ. ನೀವು ಇದು ಶೀತನ ಆಗುತ್ತಾ, ಹೊಳ್ಳಿ ಮಳೆಗಾಲಕ್ಕೆ ಚಳಿಗಾಲಕ್ಕೆ ಕಾಮನ್ ಆಗಿ ಇರ್ತೈತಿ. ಹೊಳ್ಳಿ ಇದನ್ನು ನಾವು ಶೆಡ್ಡನ್ನು ಕ್ಲೀನಾಗಿ ಇಟ್ಕೋಬೇಕು. ಶೆಡ್ಡು ಕ್ಲೀನಾಗಿಲ್ಲ ಅಂದರೂ ಈ ಥರ ಕಣ್ಣಿಗೆ ಎಫೆಕ್ಟ್ ಆಗುತ್ತೆ.